जायते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं ಕರುಣಿಸಿದಾಯೋ ನನ್ನಪ್ಪ ದೇವನೇ ಕರುಣಿಸಿದಾಯೋ ನನ್ನಪ್ಪ ದೇವನೇ ಶ್ರೀ ಮಾರುತೇಶ ಅಮ್ಮ ತಾಯಿ ಜಗನ್ಮಾತೆ ಬಡತನದಲ್ಲಿ ಹುಟ್ಟಿದರೂ ಸಹ ಮಾನ ಮರ್ಯಾದೆಯನ್ನು ಕಾಪಾಡಿಕೊಂಡು ಬಂದ ವಂಶ ನಮ್ಮದು. ಅಂಥದ್ರಲ್ಲಿ ಸತ್ಯಕ್ಕೆ ಸಾವಿದೆ, ಸುಳ್ಳಿಗೆ ಸುಖವಿದೆ ಎನ್ನುವ ಹಾಗೆ ಈ ಕಲಿಯುಗದಲ್ಲಿ ಧರ್ಮವಂತರಿಗೆ ಅಧರ್ಮವನ್ನೊಂದು ಕೊಟ್ಟು ಕಾಪಾಡುವ ಈ ಕಲಿಕಾಲದಲ್ಲಿ ನಮ್ಮಂತ ಬಡವರನ್ನು ರಕ್ಷಿಸುವ ಭಾರ ನಿನ್ನದಾಗಿದೆ ತಾಯಿ, ನಿನ್ನದಾಗಿದೆ. ಪೂಜೆಯನ್ನು ಮುಗಿಸಿಕೊಂಡು ಆ ವರ ಮಾರುತೇಶ್ವರಲ್ಲಿ ಭಕ್ತಿಯಿಂದ ಏನೆಂದು ಬೇಡಿಕೊಂಡು ಬಂದಿರುವೆ ಸ್ವಾಮಿ. ಆ ದೇವರ ಹತ್ರ ನಾನು ಏನಂತ ಬೇಡಿಕೊಳ್ಳಲಿ ಸ್ವಾಮಿ? ನೋಡಿ, ಈ ನಮ್ಮ ಮನೆತನವನ್ನು ಯಾವಾಗಲೂ ತೊಂದರೆ ಆಗದಂತೆ ಕಾಪಾಡು. ಅಷ್ಟೇ ಅಲ್ಲದೆ ನನ್ನ ಮೈದುನರಿಗೆ ಒಳ್ಳೆಯದನ್ನು ಮಾಡು ಅಂತ ಆ ದೇವರ ಹತ್ರ ಬೇಡಿಕೊಂಡೆ ಸ್ವಾಮಿ, ಬೇಡಿಕೊಂಡಿರೆ. ಯಾಕೆ ಶ್ರೀದೇವಿ, ಹುಟ್ಟಿ ಇಷ್ಟು ದೊಡ್ಡವರಾದರೂ ನನ್ನ ತಮ್ಮರ ಮನದಲ್ಲಿ ಒಂದು ಕೆಟ್ಟ ಭಾವನೆಯನ್ನು ಕಂಡಿಲ್ಲ. ಅಂತ ತಮ್ಮೆಂದರು ನನ್ನ ಬೆಣ್ಣೆ ಮುಂದೆ ಹುಟ್ಟಿ ಬರಬೇಕಾದ್ರೆ ನಾನು ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು ಶ್ರೀದೇವಿ, ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು. ಸ್ವಾಮಿ, ನಿಜ ಸ್ವಾಮಿ. ಮುತ್ತು ರತ್ನಗಳ ಗುಣವನ್ನು ಹೊಂದಿರುವ ನನ್ನ ಮೈದುನರು ನನಗೆ ಯಾವಾಗಲೂ ಅತ್ತಿಗೆಯ ಸ್ಥಾನವನ್ನು ಕೊಡದೆ ತಾಯಿಯ ಸ್ಥಾನದಲ್ಲಿ ಇಟ್ಟು
ಗೌರವವನ್ನು ಕೊಟ್ಟು ಕಾಪಾಡ್ತಾ ಇದ್ದಾರೆ ನನ್ನ ಮೈದುನರು ರೀ. ತಾಯಿಗಿಂತಲೂ ಹೆಚ್ಚಾಗಿ ನನ್ನನ್ನು ನೋಡಿಕೊಳ್ತಾ ಇದ್ದಾರೆ. ಅಂತ ಮೈದುನರನ್ನು ಪಡೆಯಬೇಕಾದ್ರೆ ನಾನು ಪುಣ್ಯ ಮಾಡಿ ಬಂದಿದ್ದೇನೆ ಸ್ವಾಮಿ, ನಾನು ಪುಣ್ಯ ಮಾಡಿ ಬಂದಿದ್ದೇನೆ. ಹೌದು ಶ್ರೀದೇವಿ, ಈ ನಮ್ಮ ಮನೆತನ ನೋಡಿ ಜನ ಮೆಚ್ಚಿ ಹೌದೆನ್ನುತ್ತದೆ. ಹಿಂದೆ ನನ್ನ ತಂದೆ ತಾಯಿ ಕೂಡ ಚಿಕ್ಕಂದಲಿದ್ದಾಗ ಅವನ ತಾಯಿ ತೀರಿ ಹೋದಳು. ಅವಾಗ ನನ್ನ ದೊಡ್ಡಪ್ಪನ ಹೆಂಡತಿ ಅವನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಜೋಪಾನ ಮಾಡಿದಳು. ನೀನು ಕೂಡ ಆ ಗುಣಗಳನ್ನು ಹೊಂದಿರುವೆ. ಆ ನನ್ನ ತಮ್ಮಂದಿರನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಜೋಪಾನ ಮಾಡಬೇಕು. ಇದೇ ನಿನ್ನ ಗಂಡನ ಆಸೆ ಶ್ರೀದೇವಿ. ಆಶೀರ್ವಾದ ಮಾಡಿ. ಇದೇನು ಹರೀಶ, ಇಷ್ಟು ಬೇಗನೆ ಹೊರಟು ನಿಂತಲ್ಲಪ್ಪ ನೀನು? ಹೌದಣ್ಣ, ಕೆಲವೇ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿ ಆಗುವ ಈ ನಿನ್ನ ತಮ್ಮನಿಗೆ ಬಿಡುವಿಲ್ಲ. ಮುಂದಿನ ವಾರದಲ್ಲಿ ನಿನ್ನ ತಮ್ಮ ದೊಡ್ಡ ಆಫೀಸರ್, ನಾ ದೊಡ್ಡ ಆಫೀಸರ್. ಹರ್ಷ, ನಿನ್ನ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷವಾಗ್ತಾ ಇದೆಯಪ್ಪ, ತುಂಬಾ ಸಂತೋಷವಾಗ್ತಾ ಇದೆ. ಕತ್ತಲಲ್ಲಿ ಬೆಳಕನ್ನು ಕಂಡಂತಾಯ್ತು, ಸುಖದಲ್ಲಿ ಕಷ್ಟದಲ್ಲಿ ಸುಖದ ಸುಪ್ಪತ್ತಿಗೆಯನ್ನು ಏರಿದಂತಾಯ್ತಪ್ಪ. ನಿನ್ನ ಅನುಗ್ರಹದಿಂದ ಈ ಮನೆತನಕ್ಕೆ ಸರ್ಕಾರಿ ನೌಕರಿ ಮಾಡುವವನು ಸಿಕ್ಕನಲ್ಲ, ಅಷ್ಟೇ ನನಗೆ ಸಾಕು ಮೈದುನ, ಅಷ್ಟೇ ಸಾಕಪ್ಪ. ನನ್ನ ಅನುಗ್ರಹ ಅಲ್ಲಮ್ಮ ಇದು. ಎಷ್ಟೇ ದುಡ್ಡು ಖರ್ಚಾದ್ರೂ ಚಿಂತೆ ಇಲ್ಲ, ನನ್ನ ತಮ್ಮ ದುಡ್ಡು ಖರ್ಚಬೇಕೆಂದು ಹೊತ್ತು ಓಸ ಅಣ್ಣಂದಿರು ಅವರ ಅನುಗ್ರಹ ಅಲ್ಲದೆ ನಿನ್ನಂತ ತಾಯಿ ಕೈ ತುತ್ತನ ಆಶೀರ್ವಾದ ನನಗೆ ನೌಕರಿ ಮಾಡೋ ಶಕ್ತಿ ಬಂದಿದ್ದು. ನಿನ್ನ ಮಾತು ಸತ್ಯ ಹರೀಶ. ನೀನು ಕಲಿಯೋದಕ್ಕೆ ಹೋದಾಗ ಈ ನಮ್ಮ ಮಾತಿಗೆ ತನ್ನ ತವರು ಮನೆತ ತಂದ ಬಂಗಾರವನ್ನು ಮಾರಿ ನಿನಗೆ ಹಣವನ್ನು ಕಳಿಸಿದಳು. ಇವಳು ನಮ್ಮ ಮಾತಿಗೆ ಅಲ್ಲ ಹರೀಶ, ನಮ್ಮ ಪಾಲಿನ ತಾಯಿ. ಮೈದುನ, ಅಂತ ದೊಡ್ಡ ಮಾತು ನನಗೆ ಏಕೆ ಮಾಳಿಂಗ? ನೋಡಪ್ಪ, ನಿಮಗೆ ಯಾವ ತೊಂದರೆ ಆಗದಂತೆ ಜೋಪಾನ ಮಾಡುವುದು ನನ್ನ ಕರ್ತವ್ಯ ಅಪ್ಪ, ನನ್ನ ಕರ್ತವ್ಯ. ಮಾಳಿಂಗ, ಇಲ್ಲಿವರೆಗೆ ಎಲ್ಲಿಗೆ ಹೋಗಿದ್ದಪ್ಪ ನೀನು? ಮೇಲೆ ನೀಲಕಂಠನ ಮನೆಗೆ ಹೋಗಿದ್ದೇನಣ್ಣ. ಯಾಕಣ್ಣ ಅವನ ಮನೆಗೆ ಹೋಗಿದ್ದೆ? ನೋಡು ಹರೀಶ, ನಮ್ಮೂರಿನ ಸ್ಕೂಲಿಗೆ ಸರ್ಕಾರ ಸಾಕಷ್ಟು ಹಣ ಬಿಡುಗಡೆ ಮಾಡಿತ್ತು. ಆ ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂತ ಸುಳ್ಳು ಹೋಗತಾನೆ ಆ ಬಾಂಡು ಬಡ್ಡಿ ಮಗ. ನೋಡು ಮಾಳಿಂಗ, ನಿನಗೇಕೆ ಬೇಕಪ್ಪ ಈ ಊರು ಸಾಬರೆ? ಅವನು ದುಷ್ಟ ನಿದ್ದಾನೆಂದು ಗೊತ್ತಿದ್ದರು ಓಟು ಹಾಕಿ ಆರಿಸಿ ತಂದಿದ್ದಾರೆ ಈ ಊರಿನ ಜನರು. ಇದು ಒಳ್ಳೆಯವರ ಕಾಲವಲ್ಲಪ್ಪ, ಅನ್ಯಾಯ ಅತ್ಯಾಚಾರ ನೀಚವಂತರ ಕಾಲ ಈ ಕಲಿಕಾಲ. ಯಾವ್ದನ್ನ ನೀಚವಂತರ ಕಾಲ? ದೊಡ್ಡರೇ ದೇವರಿಂದ ತಿರುವ ಹಿಂದಿನ ಕಾಲದಲ್ಲಿ ಕೃಷಿ ವೈದ್ಯ ಪ್ರಿಯಾಂಕ ರೆಡ್ಡಿಯನ್ನು ಎಳೆದೊಯ್ದು ತಂದು ಪಂಚು ಹಾಕಿ ಸ್ವಂತರಿಂದ ರೇಪ್ ಮಾಡಿ ಏನೇ ಗೋಡ್ರು ಮಾಡಿ ಸಾಯಿಸಿದ ಕ್ರಾಂತಿ ವೀರರ ಕಾಲವನ್ನ ಇದು. ಸಮಾಜದ ಗುರುವಿಗೆ ನಿಂದನೆ ಮಾತನಾಡಿ ಸಚಿವ ನಾನೆಂದು ಮೆರೆಯುತ್ತಿರುವ ಬಾಂಡ ಮಂತ್ರಿ ಕೇಳೋರಿಗೂ ಹೋರಾಟ ಮಾಡಿದ ಸೂರ ಹೀರರ ಕಾಲವನ್ನ ಇದು. ಅಂದಾಗ ಊರಿನ ಸ್ಕೂಲಿಗೆ ಬಂದ ದುಡ್ಡನ್ನು ಎತ್ತಿ ಹಾಕಿದ ಎಮ್ಮೆಲೆ ನೀಲಕಂಠ ದೇಸಾಯಿ ಮರಳಿ ಹಣವನ್ನು ಕೊಡೋರಿಗೂ ನಾನು ಹೋರಾಟ ಮಾಡೇ ಮಾಡ್ತೇನೆ. ಅಣ್ಣ ಬೇಡಣ್ಣ, ರಾಜಕೀಯ ವ್ಯಕ್ತಿಗಳ ವಿಚಾರ ನಮಗೇಕೆ ಬೇಕು? ನೀನೇನಾದ್ರೂ ಎದುರು ಹಾಕಿ ಕೊಂದರೆ ನಮ್ಮ ಮನೆತನದ ಮೇಲೆ ಹೊಗೆ ನಾಡಿಸಿ ಹೊರಗಿನ ತಾಟೋ ನಾ ದುಷ್ಟ ಎಮ್ಮೆಲ್ಲೆ. ಹರ್ಷ, ನೀನೊಬ್ಬ ವಿದ್ಯಾವಂತನಾಗಿ ಅಂತ ಹೇಳಿದನದ ಮಾತನಾಡ್ತೀಯ. ಅವನ ಕೈಯಲ್ಲಿ ಅಧಿಕಾರ ಇದೆ ಅಂತ ಹೇಳಿ ನಮ್ಮ ಮನೆತನದ ಮೇಲೆ ಬೇಕಾದಂತಾಗಿದ್ದನ್ನ ಸರಿಸಲಿ. ಸಾರ್ವಜನಿಕರ ಆಸ್ತಿಯನ್ನು ಎತ್ತಿ ಹಾಕುವ ಎಮ್ಮೆಲ್ಲೆ ಅಷ್ಟೇ ಅಲ್ಲ, ಅವರಪ್ಪ ಮುಖ್ಯಮಂತ್ರಿ ಬಂದ್ರೆ ಸರಿ ಅವರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀನಿ. ಯಾಕಂದ್ರೆ ಇದು ಕ್ರಾಂತಿ ವೀರ ಅಂಶ. ಮೈದುನ, ತಲೆ ಗಟ್ಟಿಯಾಗಿದೆ ಅಂತ ಬಂಡಿಗೆ ಜಜ್ಜಿಕೊಳ್ಳುವ ಕೆಲಸವನ್ನು ಮಾಡಬಾರ್ದಪ್ಪ. ನೋಡು, ಆ ಎಮ್ಮೆಲ್ಲೆ ಕೆಟ್ಟ ಕೆಲಸವನ್ನು ಮಾಡಿರಬಹುದು, ಆದ್ರೆ ಈ ಊರ ಜನರನ್ನು ಕೂಡಿಸಿ ಆವಾಗ ಅವನ ಹತ್ರ ಮಾತನಾಡಿ ಹೋರಾಟ ಮಾಡೋಣ. ನಂತರ ಆ ಸ್ಕೂಲಿಗೆ ಬಂದ ಅನುದಾನ ಸ್ಕೂಲಿಗೆ ಸೇರುತ್ತದೆ ಮೈದುನ. ಹೌದು ಮಾಳಿಂಗ, ಅಂದು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರನ್ನು ವಿರುದ್ಧ ಸಮರ ಸಾರಬೇಕಾದ ಆ ಕೆಂಪು ಕೋಟೆ ಫಿರಂಗರಿಗೆ ತೊಡೆ ತತ್ತಿ ನಿಂತ ನೀನು ಈ ಊರಿಗೆ ಅನ್ಯಾಯ ಮಾಡುತ್ತಿರುವ ಆ ನೀಲಕಂಠನ ಹುಳಕನ್ನು ಈ ಊರಿನ ಜನರಿಗೆ ತಿಳಿಸಿದರೆ ನಿನ್ನ ಹೋರಾಟಕ್ಕೆ ಜಯ ಸಿಗುತ್ತದೆ. ಅಣ್ಣ, ಯಾವ್ದನ್ನ ನೀಚವಂತರ ಕಾಲ? ದಟ್ಟರೆ ದೇವರು ತಿಳಿಯುವ ಹಿಂದಿನ ಕಾಲದಲ್ಲಿ ಕೃಷಿ ವೈದ್ಯ ಪ್ರಿಯಾಂಕ ರೆಡ್ಡಿ ಹೇಳೋದು ಇದು ತಂದು ಹೊಂಚು ಹಾಕಿ ಗೊಂದಲಿಂದ
ರೇಪ್ ಮಾಡಿ ಏನು ಕೌಂಟರ್ ಮಾಡಿ ಸಾಯಿಸಿದ ಕ್ರಾಂತಿ ವೀರರ ಕಾಲವನ್ನ ಇದು. ಒಂದು ಸಮಾಜದ ಗುರುವಿಗೆ ನಿಂದನೆ ಮಾತನಾಡಿ ಸಜೀವನಾನೆಂದು ಮೆರೆಯುತ್ತಿರೋ ಬಾಂಡ ಮಂತ್ರಿ ಕ್ಷೇಳವರೆಗೂ ಹೋರಾಟ ಮಾಡಿದ ಸೂರ ಹಿರ್ರ ಕಾಲವನ್ನ ಇದು. ಅಂತ ಹಿರನ ಹೆಸರನ್ನು ಜ್ಞಾಪಿಸಿ ಇನ್ನು ತಮ್ಮ ಮಾಳಿಂಗನ ದೇಹದಲ್ಲಿ ಕ್ರಾಂತಿಯ ಕಿತ್ತನ್ನು ಹಚ್ಚಿದೆನಾ? ನಿನ್ನ ಶೌರ್ಯದ ಮಾತ್ರ ಕೇಳಿದರೆ ಹಿಂದಿನ ಹೋರಾಟಗಾರರಲ್ಲೊಬ್ಬ ಮರಳಿ ಬಿಟ್ಟ ಅನಿಸುತ್ತದೆ. ಅಣ್ಣ ಅತ್ತಿಗೆ ನನಗೆ ಗೊತ್ತಾಯ್ತಾನೆ ಬರಲಿ. ಹರ್ಷ ನಿಂತ್ಕೊಳ್ಳಪ್ಪ. ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿದ್ರ ಒಟ್ಟಿಗೆ ಒಳಗಡೆ ಅಡಿಗೆ ಮಾಡಿದ್ದೇನೆ, ಊಟ ಮಾಡಿಕೊಂಡು ಹೋಗಿರಂತೆ. ನಡೀರಪ್ಪ. ಶ್ರೀದೇವಿ, ಊಟ ಮಾಡೋಕ್ಕಿಂತ ಮುಂಚಿತ ಆನಂದ ಸಾಗರಲ್ಲಿ ಕೂಡಿವ ಈ ಸಂಸಾರದಲ್ಲಿ ಒಂದು ಇಂಪಾದ ಗೀತೆಯನ್ನ ಹಾಡಬಾರ್ದ? ಆಯ್ತು ರೀ, ಎಲ್ಲರೂ ಸೇರಿ ಹಾಡೋಣ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗ ನಿಂದು ಕಷ್ಟ ಸುಖವ ನೋವು ನಲಿವ ಎಲ್ಲ ದೇವನ ಕರುಣೆಯೋ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲೆಂದು. ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲೆಂದು. ಕಷ್ಟ ಸುಖವ ನೋವು ನಲಿವ ಎಲ್ಲ ದೇವನ ಕರುಣೆಯೋ. ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. the game.
ನಡೀರಪ್ಪ, ನಿಮಗೋಸ್ಕರ ಒಳಗಡೆ ಹೋಳ್ಗಿ ಹುಗ್ಗಿ ಅನ್ನ ಸಾರು ಬದ್ನಿಕಾಯಿ ಪಲ್ಯ ಅವು ಎಲ್ಲ ಮಾಡಿದ್ದೀನಿ. ಊಟ ಮಾಡಿರಂತ ನೋಡ್ರಪ್ಪ.